ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಹೇಗೆ ಬಟ್ಟೆಗಳೆಲ್ಲನೂ ಕೂಡ ಬೇಗ ಸ್ಟಿಚ್ ಮಾಡ್ಕೋಬೇಕು, ಜಾಸ್ತಿ ಬಟ್ಟೆಗಳಿರ್ತು ಅಂತಂದರೆ ಹೇಗೆ ಟೈಮ್ನ ಮ್ಯಾನೇಜ್ ಮಾಡಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನಿವತ್ತು ಒಂದಷ್ಟು ಬ್ಲೌಸ್ಗಳನ್ನ ಹ್ಯಾಂಡ್ ವರ್ಕು ಹಾಗೆಯೇ ಮಿಷಿನ್ ವರ್ಕ್ಗೆ ಕೊಟ್ಟು ಕಳಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಎಲ್ಲನೂ ಕೂಡ ಕಟಿಂಗ್ ಮಾಡಿ ಇಟ್ಕೋತಾ ಇದ್ದೀನಿ. ಫಸ್ಟ್ ಈ ರೀತಿ ಕಟಿಂಗ್ ಮಾಡಿ ಇಟ್ಕೋಬೇಕು. ಸೊ ನಾನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೇ ಕಟಿಂಗ್ ವೀಡಿಯೋನು ಕೂಡ ಇದ್ರ ಜೊತೆಗೆ ಕಟಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಸ್ಯಾರಿಗಳು ಒಂದೊಂದು ಸ್ಯಾರಿದು ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳೋದು, ಒಂದೊಂದು ಇದು ಮಾಡೋದು, ಸ್ಟಿಚ್ ಮಾಡೋದು ಆ ರೀತಿ ಮಾಡ್ತಾಯಿದ್ದೆ. ಅವಾಗೇನಾಗ್ತಾಯಿತ್ತು, ಒಂದಿನಕ್ಕೆ 1-2 ಆ ರೀತಿ ಮಾತ್ರ ಮುಗಿತಾಯಿತ್ತು. ಬೇಗ ಬ್ಲೌಸ್ಗಳನ್ನೋದು ಮುಗಿತಾ ಇರಲಿಲ್ಲ, ಹಾಗೆಯೇ ಉಳ್ಕೋತಾಯಿತ್ತು. ಸೊ ನಾನು ಅದಕ್ಕೆ ಏನು ಮಾಡಿದೆ ಇವಾಗ ಅಂತಂದರೆ, ಒಂದು ಸಲ ಪ್ರತಿಯೊಂದೂ ಕೂಡ ಕಟಿಂಗ್ ಮಾಡ್ಕೊಂಡು ಬಿಡೋದು. ಅದಾದಮೇಲೆ ಸ್ಟಿಚಿಂಗ್ ಮಾಡೋದಕ್ಕೆ ನಮಗೆ ಪ್ರತಿಯೊಂದು ಸ್ಯಾರಿನೂ ಕೂಡ ಈ ರೀತಿ ಬ್ಲೌಸ್ ಪೀಸ್ನ, ಸೊ ನಾನು ನೋಡಿ ಅಲ್ಲಿ ಚೀಟಿನ ಬರೆದಿಟ್ಟಿದ್ದೀನಿ ಅಲ್ವಾ, ಅವ್ರವ್ರದ್ದು ಏನಾದರೂ ಡಿಸೈನ್ಸ್ ಹೇಳಿರ್ತಾರೆ, ಹಾಗೆಯೇ ರೇಟ್ ಹೇಳಿರ್ತಾರೆ ಅಲ್ವಾ, ಅದನ್ನೇನು ಮಾಡ್ತೀನಿ, ಆ ರೀತಿ ಚೀಟಿ ಬರೆದು ಅದ್ರ ಬ್ಯಾಗ್ನೊಳಗಡೆ ಹಾಕ್ಬಿಡ್ತೀನಿ. ಅವಾಗೇನಾಗುತ್ತೆ, ಕಟಿಂಗ್ ಮಾಡುವಾಗ ನಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಸುಮಾರು ಸ್ಯಾರೀಸ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಕನ್ಫ್ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ ಎಲ್ಲನೂ ಕೂಡ ಈ ರೀತಿ ಫಸ್ಟು ತೆಗೆದಿಟ್ಕೋತಾ ಇದ್ದೀನಿ. ಅವ್ರವ್ರದ್ದೇ ತೆಗೆದಿಟ್ಕೊಂಡು ಫಸ್ಟ್ ಇವಾಗ ವರ್ಕ್ಗೆ ಕೊಡೋ ಅಂಥದ್ದನ್ನೆಲ್ಲ ತೆಗೆದಿಟ್ಕೊಂಡು ಅದಾದಮೇಲೆ ನಾನು ಅದಕ್ಕೆಲ್ಲ ಲೈನಿಂಗ್ನೂ ಕೂಡ ರೆಡಿ ಮಾಡ್ಕೋತೀನಿ. ಸೊ ಮನೇಲೇ ನಿಮ್ಮ ಹತ್ರ ಲೈನಿಂಗ್ ಇತ್ತು ಅಂತಂದರೆ ಅದಕ್ಕೆ ಯಾವ್ಯಾವ್ದು ಮ್ಯಾಚಿಂಗ್ ಆಗುತ್ತೆ ಆ ಲೈನಿಂಗು ಮತ್ತು ಅದಕ್ಕೆ ದಾರ ಹಾಗೆಯೇ ಫಾಲ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಫಾಲ್ ಕೂಡ ನಾನು ವಿಡಿಯೋ ಎಲ್ಲ ಕೊನೆಯಲ್ಲಿ ಕೂಡ ತೋರಿಸ್ತೀನಿ, ನಾನು ಹೇಗೆ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಫಾಲ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಸ್ಟಿಚಿಂಗ್ ಮಾಡುವಾಗ ಏನು ಮಾಡ್ಬೋದು, ಇನ್ನೊಂದು ಸಲ ಅದನ್ನೆಲ್ಲ ಹುಡುಕಬೇಕು ಅನ್ನೋ ಕಷ್ಟ ಇರೋದಿಲ್ಲ. ಒಂದೇ ಸಲ ನಾವು ತಗೊಂಡು ಕಟಿಂಗ್ ಮಾಡ್ಕೋಬೋದು, ಹಾಗೆಯೇ ಸ್ಟಿಚಿಂಗ್ ಕೂಡ ಮಾಡ್ಬೋದು. ತುಂಬಾ ಈಸಿ ಆಗುತ್ತೆ. ಸೊ ಇವಾಗ ನೋಡಿ ಬ್ಲೌಸ್ ಪೀಸ್ಗಳನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅಲ್ವಾ. ಆ ಕಡೆ ಸೈಡು ಸೀರೆನ ಇಡ್ತಾಯಿದ್ದೀನಿ. ಆ ಸೀರೆಗಳನ್ನ ಇಟ್ಟ ಕಡೆ ಏನು ಮಾಡಬೇಕು ಅಂತಂದರೆ, ಅದನ್ನು ಹಾಗೆಯೇ ಮಡಚಿ ಏನು ಇಟ್ಬೇಡಿ, ಅದಕ್ಕೆ ಫಾಲ್ ಹಾಕ್ಬಿಟ್ಟು ಜಿಗ್ಜಾಗ್ ಮಾಡಿಬಿಟ್ಟು ಇಟ್ಬಿಡಿ. ಸೊ ಇದಿಷ್ಟು ಕೂಡ ವರ್ಕ್ ಮಾಡಿಸಿ ಬರೋ ಅಷ್ಟರಲ್ಲಿ ನಮಗೆ ಫಾಲ್ ಜಿಗ್ಜಾಗ್ಗೆ ಮತ್ತೆ ಸೀರೆನ ತಗೋಬೇಕು ಅನ್ನೋದು ತೊಂದರೆ ಇರೋದಿಲ್ಲ. ಯಾರಾದರೂ ನೀವು ಕ್ರೋಶ ಕುಚ್ಚು ಹಾಕಿಸ್ತೀರಾ ಅಂತಂದರೂ ಕೂಡ ಕ್ರೋಶ ಕುಚ್ಚು ಕೊಡಬೇಕು ಅಂತಂದರೂ ಕೂಡ ಅಷ್ಟೇ, ಫಾಲ್ ಜಿಗ್ಜಾಗು ಮಾಡಿಬಿಟ್ಟು ಇಟ್ಬಿಡ್ತು ಅಂತಂದರೆ ಅವು ಇನ್ನೊಂದು ಸಲ ತಗೋಬೇಕು ಅನ್ನೋ ಕಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಅದನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಡಿ. ಅದಾದಮೇಲೆ ಲೈನಿಂಗು, ಫಾಲು ಮತ್ತು ಇದನ್ನು ದಾರನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಅದಾದಮೇಲೆ ಏನು ಮಾಡಬೇಕು, ಸೊ ಎಲ್ಲ ಬ್ಲೌಸ್ಗಳನ್ನೂ ಒಂದಿನ ಕೂತ್ಕೊಂಡು ಪ್ರತಿಯೊಂದು ಬ್ಲೌಸ್ಗಳನ್ನೂ ಕೂಡ ಕಟಿಂಗ್ ಮಾಡ್ಕೊಂಡು ಬಿಡಬೇಕು. ನಾನು ಇವಾಗ ಇದಿಷ್ಟನ್ನು ಕೂಡ ಫಸ್ಟ್ ಹ್ಯಾಂಡ್ ವರ್ಕ್ಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಹ್ಯಾಂಡ್ ವರ್ಕ್ ಕೊಟ್ಟು ಕಳಿಸ್ಬಿಟ್ಟು ಅದಾದ ನಂತರ ಬ್ಲೌಸ್ಗಳೆಲ್ಲನೂ ಕೂಡ ಕಟಿಂಗ್ ಮಾಡಿ ಇಟ್ಕೋತೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ ಬ್ಲೌಸ್ ಕಟಿಂಗ್ ಮಾಡೋವಾಗಲೂ ಕೂಡ. ಫಸ್ಟ್ ಇದನ್ನು ರೆಡಿ ಮಾಡಿ ಕೊಟ್ಬಿಡೋಣ ಹೋಗ್ತಾಯಿದ್ರು. ಸೊ ನಾವು ವರ್ಕ್ ಮಾಡಿಸೋದು ಮೈಸೂರಲ್ಲಿ, ಅದಕ್ಕೋಸ್ಕರ ಮೈಸೂರಲ್ಲಿ ವರ್ಕ್ ಮಾಡಿಸಿ ತರಿಸ್ತೀನಿ. ಸೊ ಸ್ಟಿಚಿಂಗ್ ಬಂದು ನಾನೇ ಮಾಡ್ತೀನಿ, ವರ್ಕ್ ಮಾತ್ರ ನಾನು ವರ್ಕ್ ಮಾಡೋದಿಲ್ಲ. ಅದಕ್ಕೋಸ್ಕರ ಹ್ಯಾಂಡ್ ವರ್ಕ್ ಕಲ್ತಿದ್ದೆ, ಬಟ್ ಹ್ಯಾಂಡ್ ವರ್ಕ್ ಮಾಡಿಕೊಂಡು ಇದನ್ನೆಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹ್ಯಾಂಡ್ ವರ್ಕ್ನ ಮಾಡ್ತಾಯಿಲ್ಲ, ಮೈಸೂರಲ್ಲೇ ಮಾಡಿಸಿ ತರಿಸ್ತೀನಿ. ನಾನು ಮಾಡಿಸಿ ತರಿಸ್ಬಿಟ್ಟು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತೀನಿ ಅಷ್ಟೇ. ಈ ರೀತಿ ನೋಡಿ ಬ್ಲೌಸ್ ಪೀಸ್ನ ನಾವು ಮಷಿನ್ ವರ್ಕ್ ಆಗಲಿ ಅಥವಾ ಹ್ಯಾಂಡ್ ವರ್ಕ್ ಆಗಲಿ ಕಟಿಂಗ್ ಮಾಡಿ ಕೊಡ್ತೀವಿ ಅಲ್ವಾ, ಸ್ವಲ್ಪ ಸ್ಯಾರಿ ಪೀಸ್ನೂ ಕೂಡ ಕಟ್ ಮಾಡಿ ಕೊಡಬೇಕಾಗುತ್ತೆ. ಇದರಲ್ಲಿ ಏನಾಯಿತು ಅಂತಂದರೆ, ಸ್ಯಾರಿ ಪೀಸ್ ಬಂದು ಇನ್ನೂ ಸ್ವಲ್ಪ ನೋಡಿ ಸಪ್ರೇಟ್ ಬೇರೆ ಕಲರ್ ಇದೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇದು ಸ್ಯಾರಿ ಕಲರ್ದು ನಾನು ಬೇರೆ ಪೀಸ್ನ ಒಂದು ಇದೇ ಥರದ್ದು ಸೀರೆಗಳದ್ದು ಯಾವುದಾದ್ರೂ ಬಟ್ಟೆ ಪೀಸು ಉಳ್ಕೊಂಡಿರುತ್ತೆ ಅಲ್ವಾ, ಆ ಪೀಸ್ನ ತೆಗೆದು ಈ ಬ್ಲೌಸ್ ಪೀಸ್ಗೆ ಪಿನ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ತೀನಿ. ಇಲ್ಲ ನೀವು ಸ್ಯಾರಿಲೇ ಇದೆ ಅಂತಂದರೆ, ಇವಾಗ ನೋಡಿ ಈ ಸ್ಯಾರಿಲಿ ತೋರಿಸ್ಕೊಡ್ತೀನಿ. ಸ್ಯಾರಿನ ತಗೊಂಡು ಸೈಡಲ್ಲಿ ಒಂದು ಸ್ವಲ್ಪ ಬ್ಲೌಸ್ ಪೀಸು, ಸೊ ನಿಮಗೆ ಸೆರ್ಗ ಹತ್ರ ಕೊಟ್ಟರೆ ಬ್ಲೌಸ್ ಪೀಸ್ನ ಕಟ್ ಮಾಡಿ ನೀವು ಪಿನ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಸೆರ್ಗ ಹತ್ರ ಕೊಟ್ಟಿಲ್ಲ, ಈ ಕಡೆ ಸೈಡು ನಿಮ್ಗೆ ಏನಾದರೂ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಇದು ಬ್ಲೌಸ್ ಪೀಸು ಸಪ್ರೇಟು ಕಟಿಂಗ್ ಮಾಡಿದ್ದು, ಯಾಕಂತಂದರೆ ಇದು ಸೆರ್ಗಲ್ಲಿ ಬಂದಿತ್ತು, ಅದಕ್ಕೋಸ್ಕರ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀನಿ ಅಲ್ವಾ. ಅದಕ್ಕೆ ನಾನು ಸೀರೆನ ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿಕೊಡ್ತೀನಿ. ಅವ್ರಿಗೆ ವರ್ಕ್ ಮಾಡೋದಕ್ಕೆ ಕಲರ್ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಸೀರೆದು ಸ್ವಲ್ಪ ಕಟ್ ಮಾಡಿಕೊಡ್ಬೇಕು. ಒಬ್ಬೊಬ್ರು ಕೇಳ್ತಾ ಇದ್ರಿ ಅಲ್ವಾ, ಸೀರೆನೇ ಕೊಟ್ಟು ಕಳಿಸ್ಬೇಕಾ ವರ್ಕ್ಗೆ, ಹಾಗೆಯೇ ನಾವೇ ಮಾರ್ಕ್ ಮಾಡಿಕೊಡ್ಬೇಕಾ ಅಂತೆಲ್ಲ. ನಾವೇ ಮಾರ್ಕ್ ಮಾಡೋದು ಬೇಡ, ಏನು ರೇಟಿಗೆ ಬೇಕು ಹಾಗೆಯೇ ಏನು ಡಿಸೈನ್ ಬೇಕು ಅದನ್ನು ನಾನೇನು ವರ್ಕ್ ಮಾಡೋದಕ್ಕೆ ಕೊಡೋದಕ್ಕೆ ನಾನು ಹೋಗೋದಿಲ್ಲ. ಸೊ ನಮ್ಮ ಮನೆಯವ್ರು ಹೋಗ್ತಾರೆ. ನಾನೇನು ಮಾಡ್ತೀನಿ ಅಂತಂದರೆ, ಈ ಬ್ಲೌಸ್ ಪೀಸ್ಗೆ ಯಾವ ಡಿಸೈನ್ ಮ್ಯಾಚ್ ಆಗುತ್ತೆ, ಡಿಸೈನು ಮತ್ತು ಬ್ಲೌಸ್ ಪೀಸ್ ಎರಡನ್ನೂ ಕೂಡ ಕೊಲಾಜ್ ಮಾಡಿಬಿಡ್ತೀನಿ. ಕೊಲಾಜ್ ಮಾಡಿ ಅವ್ರಿಗೆ ವಾಟ್ಸಪ್ ಮಾಡ್ತೀನಿ. ಆವಾಗ ನನಗೆ ಅವರು ವರ್ಕ್ ಮಾಡಿ ಕೊಟ್ಟು ಕಳಿಸ್ತಾರೆ. ಇಲ್ಲ ಅಂತಂದರೆ ಅವ್ರದ್ದೇ ಒಂದಷ್ಟು ಡಿಸೈನ್ಗಳನ್ನ ಕಳಿಸೋದಕ್ಕೆ ಹೇಳ್ತೀನಿ.
ಆ ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇದರಲ್ಲಿ ಈ ಸೀರೆಗಳಿಗೆ ನೀವು ಹಾಕಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅಷ್ಟೇ. ಸೊ ಇದು ಕೂಡ ಅಷ್ಟೇ ನೋಡಿ, ಸೈಡಲ್ಲಿ ಸ್ವಲ್ಪ ಪೀಸ್ನ ಎಕ್ಸ್ಟ್ರಾ ಕಟ್ ಮಾಡಿ ಕೊಡೋದು. ಈ ಕಡೆ ಸೈಡ್ ಕೊಟ್ಟರೆ ಆ ರೀತಿ ಮಾಡ್ಕೋಬೋದು, ಅವ್ರಿಗೆ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಎಷ್ಟೆಷ್ಟು ಅಮೌಂಟ್ದು ಬೇಕು ನಿಮಗೆ, ಇವಾಗ 1,500 2,000 ಎಷ್ಟು ಅಮೌಂಟ್ದು ನಮಗೆ ಹ್ಯಾಂಡ್ ವರ್ಕ್ ಅಥವಾ ಮಿಷಿನ್ ವರ್ಕ್ ಅಂತ ಅಂದ್ಬಿಟ್ಟು ಒಂದು ಚೀಟಿಲಿ ಬರೆದು ಅದಕ್ಕೆ ಬ್ಯಾಕ್ ಡಿಸೈನ್ ಕೂಡ ಬರೆದು ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಈ ರೀತಿ ಮಾಡಿಕೊಡ್ತೀನಿ. ಅದನ್ನೆಲ್ಲ ಬರೆದು ಹಾಕ್ಕೊಡ್ತೀನಿ. ಅವಾಗ ಏನಾಗುತ್ತೆ, ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅವಾಗ ಈಸಿ ಆಗುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇದಿಷ್ಟನ್ನು ಕೂಡ ಇವಾಗ ಇದು ವರ್ಕ್ ಮಾಡಿಸಿ ಅದನ್ನು ತಂದು ಕೊಡೋ ಅಷ್ಟರಲ್ಲಿ ಇನ್ನು ಬೇರೆ ಬ್ಲೌಸ್ಗಳೆಲ್ಲ ಇದೆ ಅಲ್ವಾ, ನಾನು ಅದನ್ನು ಕೂಡ ತೋರಿಸ್ತೀನಿ. ಇನ್ನು ಬೇರೆ ಬ್ಲೌಸಸ್ ಯಾವುದೆಲ್ಲ ಇದೆ ಅಂತ ಅಂದ್ಬಿಟ್ಟು ಆ ಬ್ಲೌಸ್ಗಳನ್ನ ಒಂದಷ್ಟು ಸ್ಟಿಚ್ ಮಾಡಿಬಿಡ್ತೀನಿ. ಇನ್ನೂ ತುಂಬ ಇದೆ. ಆಮೇಲೆ ನಮ್ಮದು ಬ್ಲೌಸ್ಗಳು ಕೂಡ ಒಂದಷ್ಟು ಸ್ಟಿಚ್ ಮಾಡೋದಿದೆ, ಯಾಕಂತಂದರೆ ಫಂಕ್ಷನ್ ಇದೆ ಒಂದು, ಅದಕ್ಕೋಸ್ಕರ ಅಮ್ಮಂದು ನಂದು ಹಾಗೇ ನನ್ನ ತಂಗಿದು ಅವಳದು ಕೂಡ ಸ್ಟಿಚಿಂಗ್ ಮಾಡೋದಿದೆ. ಅದನ್ನು ಕೂಡ ಡಿಸೈನ್ಗಳನ್ನೆಲ್ಲನೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವಾಗ ಇದಿಷ್ಟು ಕೂಡ ಕಟ್ಟಿಂಗ್ ಮಾಡಿ ಆಯಿತು. ಸೊ ಅವ್ರದ್ದು ಅಳತೆ ಬ್ಲೌಸ್ನೂ ಕೂಡ ಕೊಟ್ಟು ಕಳಿಸ್ಬೇಕು, ಯಾಕಂತಂದರೆ ಬ್ಯಾಕ್ ಡೀಪು ಮತ್ತು ಲೆಂತ್ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಅವ್ರವ್ರದ್ದು ಅಳತೆ ಬ್ಲೌಸ್ನೂ ಕೂಡ ಅಲ್ಲಿಗೆ ಹಾಕಿ ಇಟ್ಬಿಟ್ರೆ ಸರಿ ಹೋಗುತ್ತೆ. ಇದೊಂದು ಸೀರೆ ಬಾಕಿ ಇದೆ, ಇದಕ್ಕೆ ಅವರು ಫಸ್ಟು ನೀವೇ ಡಿಸೈನ್ ಮಾಡಿ ಅಂತ ಹೇಳಿದರು. ಅದಾದಮೇಲೆ ಕಾಲ್ ಮಾಡಿಬಿಟ್ಟು ಮತ್ತೆ ಪರವಾಗಿಲ್ಲ ಒಂದು ಸಿಂಪಲ್ಲಾಗಿ ಮಷಿನ್ ವರ್ಕೇ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಕಟಿಂಗ್ ಮಾಡಿ ಕೊಡ್ತಾಯಿದ್ದೀನಿ. ಮಷಿನ್ ವರ್ಕ್ ಮಾಡಿಸ್ಬಿಡೋಣ ಅದಕ್ಕೆಲ್ಲ ಹ್ಯಾಂಡ್ ವರ್ಕ್ನ ಮಾಡಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಅವಾಗ ಏನಾಗುತ್ತೆ, ಇದು ವರ್ಕ್ ಬ್ಲೌಸ್ ಪೀಸು ಕೊಡೋದಕ್ಕೆ ಏನಿಲ್ಲ ಅಂತಂದರೂ 1 ವೀಕ್ ತಗೋತಾರೆ, ಯಾಕಂತಂದರೆ ನಾನು 8 ಬ್ಲೌಸ್ಗಳನ್ನ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ 8 ಬ್ಲೌಸ್ ಕೊಡೋದು 1 ವೀಕ್ ತಗೊಳ್ತಾರೆ ಅಲ್ವಾ, ಅದು 1 ವೀಕಲ್ಲಿ ನಾವು ಇಲ್ಲಿರೋ ಬಟ್ಟೆನೆಲ್ಲ ಖಾಲಿ ಮಾಡಿಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಆವಾಗ ಇದು ಮಾತ್ರ ಬರುತ್ತೆ ಅಲ್ವಾ, ಆವಾಗ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಇದ್ರ ಜೊತೆಯಲ್ಲಿ ನೀವು ಆ ಬಟ್ಟೆಗಳನ್ನೂ ಪೆಂಡಿಂಗ್ ಇಟ್ಕೋತೀರಾ ಅಂತ ಅಂದರೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಯಾವುದೇ ಆಗಲಿ ನೀವು ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಟಾರ್ಗೆಟ್ನ ಇಟ್ಕೊಂಡಿರಬೇಕು, ಆವಾಗ ಮಾತ್ರ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನನಗೇನು ಬೇಜಾರಾಗಲ್ಲ ಅಂತಲ್ಲ, ನನಗೂ ಕೂಡ ಸ್ಟಿಚ್ ಮಾಡೋದೇ ಬೇಡ ಅನ್ನೋ ರೀತಿ ಎಲ್ಲ ಬೇಜಾರಾಗುತ್ತೆ. ಬಟ್ ಏನು ಮಾಡ್ತೀರಾ, ಇಲ್ಲಿ ಎಲ್ಲ ಬಟ್ಟೆಗಳನ್ನೂ ಕೂಡ ಈ ರೀತಿ ರಾಶಿ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ಬಟ್ಟೆಗಳನ್ನ ಯಾರು ಅರ್ಜೆಂಟ್ಲಿ ಕೇಳ್ತಾರೆ, ಅವಾಗ ಎಮರ್ಜೆನ್ಸಿಲಿ ಹೊಲ್ದು ನಿದ್ದೆ ಇಲ್ಲದೆ ಹೊಲ್ದು ಆ ಥರ ಎಲ್ಲ ಮಾಡಬೇಕಲ್ವ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ಬ್ಲೌಸ್ ಪೀಸ್ಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಳತೆ ಬ್ಲೌಸ್ ಕೂಡ ಹಾಕಿದ್ದೀನಿ. ಈ ಅಳತೆ ಬ್ಲೌಸ್ಗಳು ಮತ್ತು ಈ ಬ್ಲೌಸ್ ಪೀಸ್ಗಳನ್ನೆಲ್ಲನೂ ಕೂಡ ಪೂರ್ತಿಯಾಗಿ ನೋಡಿ ನಾನು ಚೀಟಿ ಬರೆದು ಕೂಡ ಹಾಕಿದ್ದೀನಿ. ಇಷ್ಟಿಷ್ಟು ಅಮೌಂಟ್ಗೆ ಈ ಡಿಸೈನ್ನ ವರ್ಕ್ ಮಾಡಿ ವಾಟ್ಸಪ್ ಡಿಸೈನ್ ಇರೋದನ್ನು ವಾಟ್ಸಪ್ ಅಂತಲೇ ಬರೆದು ಹಾಕಿದ್ದೀನಿ. ನೀವೇ ಹೋಗಿ ಅಲ್ಲಿ ವರ್ಕು ಕೊಡ್ತೀರಾ ಅಂದರೆ ಬರೆಯೋಂಥ ಅವಶ್ಯಕತೆ ಇಲ್ಲ. ಸೊ ನಾನು ನಮ್ಮ ಮನೆಯವ್ರ ಕೈಲಿ ಕೊಡ್ತಾ ಇರೋದ್ರಿಂದ ಬರೆದು ಹಾಕಿದ್ದೀನಿ ಅಷ್ಟೇ. ನೋಡಿ ಇದಿಷ್ಟು ಕೂಡ ಲೈನಿಂಗೂ ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ಟಿಂಗ್ ಮಾಡಬೇಕು. ಮತ್ತು ಇದೇ ಅಳತೆದು ಇದು ಬಂದು 4 ಬ್ಲೌಸ್ ಪೀಸ್ ಇದೆ, ಇದನ್ನು ಕೂಡ ಕಟಿಂಗ್ ಮಾಡಬೇಕು. ಇದಿಷ್ಟನ್ನು ಕಟಿಂಗ್ ಮಾಡಿಬಿಟ್ಟು ಇದ್ರ ಕಟಿಂಗ್ ವೀಡಿಯೋಗಳನ್ನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ 40 ಸೈಜು ಹಾಗೆಯೇ 36 ಸೈಜ್ ಇದೆ. ಇದು ಒಂದು ಹ್ಯಾಂಡ್ ವರ್ಕ್ ಮಾಡಿಸಾಗಿದೆ, ಹ್ಯಾಂಡ್ ವರ್ಕ್ ಬ್ಲೌಸು. ಇದಾದಮೇಲೆ ವೈಟ್ ಕಲರ್ ಬ್ಲೌಸ್ದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದು. ಇದಾದಮೇಲೆ ಇದು ಬಂದು ಪ್ಲೇನ್ ಬ್ಲೌಸು. ಇದಿಷ್ಟು ಬ್ಲೌಸ್ಗಳನ್ನ ನಾನು ಫಸ್ಟು ಸ್ಟಿಚ್ ಮಾಡಿಬಿಡ್ತೀನಿ ಕಟ್ಟಿಂಗ್ ಮಾಡಿಕೊಂಡು. ಅದಾದಮೇಲೆ ಬೇರೆ ಬ್ಲೌಸ್ಗಳನ್ನೆಲ್ಲನೂ ಕೂಡ ಈಸ್ಕೊಂಡು ಬಂದಾಗ ಅದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇವಾಗ ಈ ಸ್ಯಾರಿನೆಲ್ಲ ಕೂಡ ಪೂರ್ತಿಯಾಗಿ ಎಲ್ಲನೂ ಕೂಡ ಜಿಗ್ಜಾಗ್ ಮಾಡಿಬಿಟ್ಟು ಒಟ್ಟಿಗೆ ಫಾಲ್ ಹಾಕ್ಬಿಟ್ಟು ಮಡಚಿ ಎತ್ತಿ ಹಿಡಿದ್ಬಿಡ್ತೇನೆ. ಬ್ಲೌಸ್ಗಳು ವರ್ಕ್ ಮಾಡಿಸಿ ತಂದಾಗ ಇದಕ್ಕೆ ರೆಡಿ ಕುಚ್ಚುಗಳು ಕೂಡ ರೆಡಿ ಮತ್ತು ಬೇಬಿ ಕುಚ್ಚು ಎಲ್ಲ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಪೂರ್ತಿ ಫಿನಿಶ್ ಮಾಡಿಬಿಟ್ಟು ಬ್ಯಾಗ್ ಹಾಕಿ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ಬ್ಲೌಸ್ಗಳನ್ನ ನಾವು ರೆಡಿ ಮಾಡಿಸ್ಕೊಂಡು ಬಂದಾಗ ನಾನು ಅದನ್ನು ಸ್ಟಿಚ್ ಮಾಡ್ತೀನಿ. ಸೊ ನೋಡಿದ್ರಲ್ವ ಹೇಗೆ ನಾನು ಎಲ್ಲನೂ ಕೂಡ ರೆಡಿ ಮಾಡ್ತೀನಿ ಅನ್ನೋದು. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ನೀವು ಕೂಡ ಯಾವ ರೀತಿ ಈ ರೀತಿ ಟೈಮ್ ಸೆಟ್ ಮಾಡ್ಕೊಂಡು ಮಾಡ್ತೀರಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದರಿಂದ ಏನಾದರೂ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ.